ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಕದನ ವಿರಾಮಕ್ಕೆ ಯುಪಿಎ ನಾಯಕರ ಸಂತಸ ವಿಚಾರ. ಅವರು ಯಾಕೆ ಖುಷಿ ಪಟ್ರು, ಏನ್ ಟ್ವೀಟ್ ಮಾಡಿದ್ರು, ಅದರ ಬಗ್ಗೆ ನಾನು ಹೇಳೋದಿಲ್ಲ. ಭಾರತಕ್ಕೆ ಅದರದ್ದೇ ಆದ ಶಕ್ತಿ ಇದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ರು. ಈ ಮೊದಲು ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಭಯೋತ್ಪಾದನೆ ನಡೆದ್ರು ಸೌಮ್ಯವಾಗಿ ನಡೆದುಕೊಳ್ತಾ ಇದ್ವಿ. ಈ ಬಾರಿ ಮೊದಲ ದಿವಸವೇ 9ಕ್ಕೂ ಹೆಚ್ಚಿನ ಲಾಂಚಿಂಗ್ ಪ್ಯಾಡ್ ಮೇಲೆ ನಮ್ಮವರು ಅಟ್ಯಾಕ್ ಮಾಡಿದ್ದಾರೆ. ಅವರ ಅಡಗು ತಾಣಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸಂತಸ. ಟೀಕೆ ಮಾಡುವವರ ಬಗ್ಗೆ ಹೇಳೋದಿಲ್ಲ. ನರೇಂದ್ರ ಮೋದಿ ಬಂದ ನಂತರವೇ ದೇಶದಲ್ಲಿ ನಡೆಯುವ ಭಯೋತ್ಪಾದನೆ ಚಟುವಟಿಕೆ ನಿಂತು ಬಾರ್ಡರ್ಗೆ ಸೀಮಿತವಾಗಿದೆ. ಭಾರತ ಸರ್ಕಾರ ಮಿಲಿಟರಿಗೆ ಅವರದೇ ಆದ ತಂತ್ರಗಳು ಇರುತ್ತೆ. ಮುಂದಿನ ದಿನದಲ್ಲಿ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ವಿಷಯಗಳನ್ನ ವಿದೇಶಾಂಗ ವಕ್ತಾರರು ತಿಳಿಸುತ್ತಾರೆ ಎಂದಿದ್ದಾರೆ. ಇನ್ನು ಟ್ರಂಪ್ ಮಧ್ಯಸ್ಥಿಕೆ ವಿಚಾರ. ಪಾಕಿಸ್ತಾನದ ಡಿಜಿಎಂ ನೇರವಾಗಿ ಭಾರತಕ್ಕೆ ಮಾತನಾಡಿದ್ದಾರೆ ಅನ್ನೋ ವರದಿ ಬಂದಿದೆ. ಮುಂದಿನ ವಿಷಯ ಸಂಬಂಧಪಟ್ಟವರು ತಿಳಿಸುತ್ತಾರೆ. ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ. ವಿದೇಶಾಂಗ ಮಂತ್ರಿ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ಆಗ್ತದೆ ಅನ್ನೋದು ಅವ್ರು ನೆನಪಿಟ್ಟು. ಸರ್, ಈ ಕದನ ವಿರಾಮ ಘೋಷಣೆ ನಂತರ ಕೆಲವರು ಭಾಳ ಸಂತಸಪಟ್ಟಿದ್ದಾರೆ. ಯುಪಿಎ ನಾಯಕರು, ಶಕ್ತಿಕಲ್ ನಾಯಕರು ಯಾಕೆ ಇಷ್ಟೊಂದು ಖುಷಿ ಪಡ್ತಾರೆ? ನೋಡ್ರಿ, ಈಗ ಅವ್ರು ಯಾಕೆ ಖುಷಿ ಪಟ್ಟಿದ್ದಾರೆ, ಕೆಲವರು ಟೀಕೆ ಮಾಡಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೇಳಕ್ಕೆ ಹೋಗಲ್ಲ. ನಾನು ಹೇಳೋದು ಭಾರತಕ್ಕೆ ಅದರದ್ದೇ ಆದಂಥ ಶಕ್ತಿ ಇದೆ. ಮತ್ತು ಯಾವ ಕಾಲದಲ್ಲಿಯೂ ಸಹಿತ ಇದಕ್ಕಿಂತ ನಾನು ಆರಂಭದಲ್ಲೇ ಹೇಳಿದಂತೆ ಇದಕ್ಕಿಂತ ದೊಡ್ಡ ಪ್ರಮಾಣದ ಭಯೋತ್ಪಾದನಾ ಚಟುವಟಿಕೆಗಳು ನಡೆದಾಗೂ ಸಹಿತ ನಾವು ಭಾಳ ಸೌಮ್ಯವಾಗಿಯೇ ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ವಿ. ಆದರೆ ಈ ಬಾರಿ ಸುಮಾರು ಮೊದಲನೇ ದಿವಸವೇ 9ಕ್ಕಿಂತ ಹೆಚ್ಚು ಪ್ರಮುಖ ಲಾಂಚಿಂಗ್ ಪ್ಯಾಡ್ಗಳ ಮೇಲೆ ನಮ್ಮ ಸೈನಿಕರು ಅಟ್ಯಾಕ್ ಮಾಡಿದ್ದಾರೆ. ಮತ್ತು ಎಲ್ಲಿಂದ ಅವರು ಅಡಗು ತಾಣಗಳಿದ್ದು ಅಡಗು ತಾಣಗಳು, ಹೀಗಾಗಿ ಅನೇಕ ಟೆರರಿಸ್ಟ್ಗಳೇ ಭಾಳ ದೊಡ್ಡ ಪ್ರಮಾಣದಲ್ಲಿ ಸತ್ತೋಗಿದ್ದಾರೆ. ಹಾಗಾಗಿ ನಾನು ಸಂತಸ ಪಡೋರ ಬಗ್ಗೆ ಹೇಳೋದಿಲ್ಲ, ಟೀಕೆ ಮಾಡೋರ ಬಗ್ಗೆ ಹೇಳೋದಿಲ್ಲ. ನಾ ಹೇಳೋದು ಅನೇಕ ರೀತಿ ದೇಶ ನಡೆಸೋರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬಂದ ನಂತರವೇ ದೇಶದಲ್ಲಿ ಈ ಪ್ರಮಾಣದಲ್ಲಿ ಮೊದಲೇನು ದೇಶದ ಎಲ್ಲಿ ಬೇಕಾದಲ್ಲಿ ಭಯೋತ್ಪಾದನೆ ಚಟುವಟಿಕೆ ನಡೀತಾ ಇದ್ದು ಅದು ನಿಂತು ಹೋಗಿ ಬಾರ್ಡರ್ಗೆ ಸೀಮಿತ ಆಗಿದೆ. ಅದನ್ನೂ ಸಹಿತ ಗಂಭೀರವಾಗಿ ಪರಿಗಣಿಸಿ ನಾವು ಕ್ರಮ ತೆಗೆದುಕೊಂಡಿದ್ದೇವೆ. ಹಾಗಾಗಿ ಸ್ಟ್ರಾಟಜಿ ಇರ್ತಾವೆ. ಭಾರತ ಸರ್ಕಾರಕ್ಕೂ ಭಾರತದ ಮಿಲಿಟ್ರಿ ಪಡೆಗಳಿಗೂ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವೆ. ವಿದೇಶಾಂಗ ವ್ಯವಹಾರಗಳಲ್ಲಿ ಡಿಪ್ಲೊಮ್ಯಾಟಿಕ್ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂಥ ಸ್ಟ್ರಾಟಜಿ ಇರ್ತಾವೆ. ಭಾರತ ಸರ್ಕಾರ ಮತ್ತು ಮಿಲಿಟರಿ ಡಿಫೆನ್ಸ್ ಫೋರ್ಸ್ಗಳೊಂದಿಗೆ ಸಂಪೂರ್ಣವಾಗಿ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಂಡಿದೆ. ಮುಂದಿನ ದಿವಸಗಳಲ್ಲಿ ಇದಕ್ಕೆ ವಿವರವಾದಂಥ ಎಲ್ಲ ವಿಷಯವನ್ನು ವಿದೇಶಾಂಗ ವಕ್ತಾರರು ಮಿಲಿಟರಿ ವಕ್ತಾರರು ಡೊನಾಲ್ಡ್ ಟ್ರಂಪ್ ಅವರು ಮಧ್ಯಸ್ಥಿಕೆಯನ್ನು ವಹಿಸಬಹುದು, ಸಹಮತ. ನೋಡ್ರಿ, ಅದ್ರ ಬಗ್ಗೆ ಮೊದಲೇದಾಗಿ ಭಾರತ ಮತ್ತು ಪಾಕಿಸ್ತಾನದ DGM ಅವರು ನೇರವಾಗಿ ಭಾರತಕ್ಕೆ ಮಾತಾಡಿದ್ದಾರೆ ಅನ್ನೋದು ಎಲ್ಲ ಕಡೆ ವರದಿ ಬಂದಿದೆ. ಮುಂದಿನ ವಿಷಯವನ್ನು ಸಂಬಂಧಿಸಿದಂಥವರು ಅವರು ತಿಳಿಸ್ತಾರೆ. ಇದ್ರ ಬಗ್ಗೆ ಯಾರು ವಿದೇಶದವರು ಭಾಗವಹಿಸ್ತಾರ ಇಲ್ಲ, ಇದ್ರ ಬಗ್ಗೆ ನಂದು ಪ್ರತಿಕ್ರಿಯೆ ನಾನು ಕೊಡಲಿಕ್ಕೆ ಇದು ನಂದು ಕೆಲಸ ಅಲ್ಲ. ವಿದೇಶಾಂಗ ಮಂತ್ರಾಲಯ ಮತ್ತು ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.